ಇಲ್ಲ ಇಲ್ಲ ಬರ್ತಾಳಾ? ಅವ್ವ ಈಗ ಬರ್ತಾಳಾ? ಓ ಜೋಜೋ ಲಾಲಿ ಹೊಟ್ಟೆ ತುಂಬೈತಲ್ಲಪ್ಪ. ಕಣ್ಮುಚ್ಚಿ ಮುಕ್ಕೊಂಬಿಡು, ಶಾಣೆ ಪಾಪು ಅಲ್ಲ ನೀನು. ಮುಕ್ಕೊರಪ್ಪ ಪಾಪ. ಅವ್ವ ದಣ್ಕೊಂಡ್ ಬರ್ತಾಳ, ಕಾಡ್ಸ್ಬಾರ್ದು. ಜೋಜೋ ಲಾಲಿ 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 ಮುದ್ದು ಕಂದ ಜೋ ಪಾಚೋರಪ್ಪ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಮಕ್ಕೊಂಡು ಅನ್ಸುತ್ತೆ, ಮಲಗಿಸ್ತೀನಿ ಪಾಪ. ಅವನ ಸಲುವಾಗಿ ಹತ್ತತ್ತು ಮಕ್ಕೊಂಡು ಪಾಪ. ಮಮ್ಮಿ ಏ ಮೆಲಕ್ ಮೆಲಕ್ ಮಾತಾಡ್ರಿ. ಯಾಕೆ ಮಮ್ಮಿ ಏನಾಯ್ತು? ಯಪ್ಪ ಇಷ್ಟ ತನಕ ಹತ್ತತ್ತು ಈ ಮಕ್ಕೊಂತ ಮತ್ತೆ ಈಗ ನೀವು ಏನಾರು ಬಾಯ್ ಮಾಡಿದ್ರೆ ಮತ್ತೆ ಎದ್ದಾಳಕ್ಕೆ ಶುರು ಮಾಡ್ತಾನ. ಈ ಮಕ್ಕೊಂಡನ್ನ ಸುಮ್ಬಿಡ್ರಿ. ಹೋಗುವ ಕರ್ಕೊಂಡು ಪಾಪುನ ನಿಮ್ಮ ರೂಮಿಗೆ ಕರ್ಕೊಂಡು ಹೋಗು. ಅಲ್ಲ ಊಟ ಗೀಟ ಮಾಡಿರಿ ನೀನು ಮಾಡ್ತೀರಿ? ಇಲ್ರಿ ಅತ್ಯಾರ ಅಲ್ಲೇ ಇತ್ತು, ಊಟ ಮುಗಿಸ್ಕೊಂಡ ಬಂದೀವ್ರಿ. ಈ ಪಾಪು ನಿಮ್ಮಂತಕ್ಕೆ ಮಲಗಿಸ್ಕೊಂಡ್ಬಿಡ್ರಿ. ಇನ್ಮ್ಯಾಗ ನಿಮ್ಗೆ ರೂಢ ಆಗ್ಬೇಕತ್ತ, ಹೆಂಗಿದ್ರು ನಿಮ್ಮಂತಲೇ ಇರ್ಬೇಕಲ್ಲ ಅದಕ್ಕೆ. ಅಯ್ಯ ಅಲ್ಲವ ಮುಂಜಾನೆ ಬಿಟ್ಟೈತಿ ಕೂಸು, ಸಣ್ಣದ ಎಳೆ ಕೂಸು, ಅದೇನು ದೊಡ್ಡದ? ಹಾಂ ಅಲ್ಲ ಈ ತಾಯಿ ಅಂತಂದು ಇಟ್ಟೋ ತನಕ ಹತ್ತತ್ತು ಮಕ್ಕೊಂಡೈತಿ. ಅದಕ್ಕೂ ತಾಯಿ ಪ್ರೀತಿ ಅನ್ನೋದು ಬೇಕಾ ಬೇಡ? ಆಗ್ಲಿಲ್ಲ ಒಕ್ಕಿ ಕೆಲ್ಸಕ್ಕೆ ಬೇಡ ಅನ್ನಲ್ಲ. ಆದ್ರೆ ರಾತ್ರಿ ಹೊಟ್ಟು ಅಂತಲ್ಲಿ ಮಲಗಿಸ್ಕೊ, ಅದಕ್ಕೂ ಒಟ್ಟು ಖುಷಿ ಆಗತ್ತೆ ನಮ್ಮ ಮಮ್ಮಿ ಬಂದಾಳ ಅಂತಂದು. ಹೋಗಿ ಕರ್ಕೊಂಡು ಹಂಗೆ ತಾಯಿಯಿಂದ ಅಗಲಿಸ್ಬಾರ್ದವ. ಆಗ್ಲಿಲ್ಲ ನನ್ನಂತಲ್ಲಿ ಇರ್ತಾನಲ್ಲ ಏನಾಯ್ತು ರಾತ್ರಿ ಹಂಗೆ ಮಾಡಬಾರ್ದು. ರಾತ್ರಿ ಊಟ ಹಾಲು ಕೊಡಿಸು ಪಾಪ, ಅದಕ್ಕೆ ಬರೀ ಹೊರಗಿಂದ ಊಟ ಅದಕ್ಕೆ ಇದು ಅನ್ಸಲ್ಲ. ಹೋಗಿ ಕರ್ಕೊಂಡು. ಯವ್ವ ನನಗಂತೂ ಯಾವಾಗ ನನ್ನ ಮಗನ ನೋಡ್ಯಾನ, ನನ್ನ ಮಗನ ಮಕ್ಕಳನ್ನ ನೋಡಿ ಯಾವಾಗ ಅದು ಕೂಡ ಆಟಾಡಿದ ನಂಗಾಗಿತ್ತು. ಮಕ್ಕೊಂಡನಲ್ಲ ಇರ್ಲಿ ನಮ್ಮ ರೂಮ್ದಾಗ ಕರ್ಕೊಂಡು ಬಾಜುಕ್ ಮಕ್ಕೋತೀನಿ. ಹೆಂಗೂ ಒಂದು ಹೊತ್ತಿನಾಗ ಎದ್ದು ಆಟ ಆಡ್ತಾನ, ಅವಾಗ ಆತನ ಕೂಟಾಗ ಆಟ ಆಡ್ತೀನಿ. ನೀವೇ ಇಟ್ಕೊಂಬರ್ರಿ. ಏ ಈಕಿಗೆ ಏನಾತ್ಲ ಈಕಿಗೆ? ಅಲ್ಲ ತನ್ನ ಮಗನ್ ತಾನು ಇಟ್ಕೊಂಡು ಮುದ್ದಾಡೋದ. ಅಲ್ಲ ಇನ್ನೊಬ್ರು ಯಾರಾದ್ರೆ ಮುಂಜಾನೆ ಕೂಸಿನ ಮಕ್ಕ ನೋಡಿಲ್ಲ ಅಂತೇಳಿ ಅಡಬರಿಸಿ ಮೊದಲು ಬಂದು ಕೂಸಿನ ಎತ್ಕೊಂಡು ಮುದ್ದಾಡ್ತಾರ. ನೀನು ಅಪ್ಪದತ್ತ ನಿನಗೆ ಅನ್ಸಿತ್ತು ಯಾವ ಮಕ್ಕ ನೋಡ್ಯಾನ ಅಂತಂದು. ಅಲ್ಲ ಈಕೆ ಹಡಕ್ ತಾಯಿ ಇಡೇ ಕೂಸಿನ ಬಿಟ್ಟು ಹೇಳ. ಆಕಿ ಜೀವ ಇನ್ನ ವಿಲ ಒದ್ದಾಡಿ ಮೊದಲು ಬಂದು ಕೂಸಿನ ಮಕ್ಕ ನೋಡ್ತೀರಿ. ಯಾರು ಮಾತಾಡ್ಸಿದ್ಲ ಇಲ್ಲ ಬಿಟ್ಟಿಲ್ಲ. ಮೊದಲು ಕೂಸಿನ ಮುದ್ದು ಮಾಡ್ಬೇಕು, ಮೊದಲು ಎತ್ಕೋಬೇಕು, ಹಾಲು ಕುಡಿಸ್ಬೇಕು ಅಂತ ಬಡದಾಡ್ತಾರ ತಾಯಿಗಳು. ಈಗೇನ ಬಂದು ಒಂಚೂರು ಮಕ್ಕ ನೋಡಿಲ್ಲ ಹಂಗೆ ಹೋಗ್ಬಿಟ್ಲಲ್ಲ. ಯವ್ವ ಹಂಗಲ್ಬಿ ಅದು ದೊಡ್ಡ ಫ್ಯಾಕ್ಟ್ರಿ. ಮುಂಜಾನೆ ಪುರ್ಸತ್ತಿಲ್ಲ ಕಸ ಹೊಡೆದ ಆಗೈತಿ. ನಾನೇನ ಗಣಮಗ ಸ್ವಲ್ಪ ಸುಸ್ತು ಸಹಿಸ್ಕೋತೀನಿ. ಆಕಿಗೆ ಸ್ವಲ್ಪ ಇನ್ನ ಇವತ್ತಲ್ಲ ಹಂಗೇನಾರ ತ್ರಾಸಾಗಿದ್ದಂಗೆ ಐತಿ. ಮತ್ತೀಗ ಹೋಗಿ ಕೂಸು ನಿದ್ದೆ ಕೆಡಿಸ್ತೈತಲ್ಲ ಅಂತಂದು ಹಂಗೆ ಬೇಸರ ಮಾಡ್ಕೊಂಡ್ರ. ಹೇಳ್ಬಿಡು ನಾನು ನೋಡ್ಕೋತೀನಿ, ಕರ್ಕೊಂಡೋಗಿ ಅಂತ ಹೇಳಿ. ನನ್ನ ಮುದ್ದು ಕಂಡ ಚಂದ ಮಕ್ಕೊಂಡೈತಿ ಪಾಪ. ಮುಂಜಾನೆ ಅಂತ ಅಪ್ಪ ಅವ್ವ ಇಬ್ರು ಇಲ್ಲ ಅಂತ ಎಷ್ಟು ಹುಡುಕ್ಯಾಡೈತೆ ಏನ. ಅವು ಹೇಳಿದ್ಲಲ್ಲ ಮತ್ತೆ ಭಾಳ ಆಗ್ತೈತೆ ಅಂತೇಳಿ. ಪಾಪ ದಿನ ಹಿಂಗೆ ಬಿಟ್ಟು ಹೋದ್ರೆ ಹೆಂಗೆ ಏನು ಇದಕ್ಕೆ. ಏನು ಮಾಡೋಕ್ಕಾಗತ್ತೆ? ಎಷ್ಟು ರಾಜ ಮಹಾರಾಜ ಬೆಳೆದಂಗೆ ಬೆಳಿಬೇಕಾಗಿದ್ದು ಹುಡುಗ ಇವತ್ತು ಇಂಥ ಪರಿಸ್ಥಿತಿ ಒಳಗೆ. ನಾನು ನೆನೆಸ್ಕೊಂಡ್ರೆ ಒಂಥರ ಅನ್ಸುತ್ತೆ, ನನ್ನ ಮಗಗೆ ಇಂಥ ಪರಿಸ್ಥಿತಿ ಬರಬಾರ್ದಿತ್ತು. ಆದರೆ ಒಪ್ಪ ಹೊರ ಬರಲಿ, ಮತ್ತೆ ಮೊದಲಿನಂಗೆ ಆದ್ರೂ ಆಗ್ಬೋದು. ಮೀನಾ ಸಾಕಾಗೈತೇನು? ಸುಸ್ತಾಗಿದ್ದಂಗೆ ಐತಲ್ಲ ಪಾಪು, ಎಲ್ಲಿ ರಾತ್ರಿ ನಿದ್ದೆ ಕಡಿಸ್ತೈತೆ ಅಂತೇಳಿ ಅದಕ್ಕೆ ಹಂಗೆ ಹಂಗೆ ಮಾಡ್ಕೊಂಬಂದು ಹೋದಿಲ್ಲ ನೀನು. ನನಗೆ ಗೊತ್ತಾಗ್ತದೆ, ನೀ ಏನು ಚಿಂತೆ ಮಾಡಬೇಡ. ಹಂಗೇನಾರ ಮಗು ಏನಾರ ಪಾಪ ಅಂತಂದ್ರೆ ನಾನು ನೋಡ್ಕೋತೀನಿ. ನೀ ಆರಾಮ್ ನಿಶ್ಚಿಂತೆ ಮಗು. ಪಾಪ ನಿಂಗೆ ಭಾಳ ದಣವಾಗೈತೆ ಅಂತ ನಂಗೆ ಗೊತ್ತು. ಮುಕ್ಕೊಂಬಿಡು ಬಾ, ನಿಮ್ಮ ಮಗು ಬಾ. ಸರಿ ನೀವು ಮ್ಯಾಲೆ ಮಕ್ಕೋರಿ, ನಾನಿಲ್ಲೇ ಕೆಳಗೆ ಮಕ್ಕೋತೀನಿ. ಯಾಕ ಕೆಳಗೆ ಯಾಕ? ಇಬ್ರು ಮ್ಯಾಲೆ ಮಕ್ಕೊಳ್ಳೋಣ ಬಾ. ಅಲ್ಲ 3 ಮಂದಿಗೂ ಸಾಲ್ತೈತಲ್ಲ ಕಾಟು. ಪಾಪು ನಡಕಿರ್ತೈತಿ, ನಾನು ನೀನು ಆ ಕಡೆ ಮಕ್ಕೊಳ್ಳೋಣ. ಇಲ್ಲೇ ಮ್ಯಾಲೆ ಬಾ. ಯಾಕಲ್ಲಿ? ಇಲ್ಲ ನನಗೆ ಯಾಕೋ ಜಗ್ಗಿ ಮೈಕೆ ಬೇನಾಗೈತಲ್ಲ, ಅದಕ್ಕೆ ನನಗೆ ಕೆಳ ಮಕ್ಕೋಬೇಕು ಅನ್ಸತ್ತೈತಿ. ನಾವು ಚಾಪಿ ತೊಗೊಂಡ್ಬಂದು ಕೆಳ ಮಕ್ಕೋತೀನಿ, ನೀವು ಮಕ್ಕೋರ ಮೇಲೆ. ನಾನೇ ಕಿವ್ನ ಕುಟ್ಟ ಮಕ್ಕೊಳಕ್ಕೆ ಹೋಗ್ಲಿ. ಈಗಲಿಂದನೇ ಅಪ್ಪ ಮಗನ್ನ ಅವ್ರವನ್ನ ಅವಾಯ್ಡ್ ಮಾಡಕ್ಕೆ ಶುರು ಮಾಡ್ತೀನಿ. ಹೆಂಗೂ ಅರವಿಂದ ಗಾಳ ಹಾಕಿನಿ. ಇವ್ರ ಕಡೆಯಿಂದ ಅಟ್ಯಾಚ್ಮೆಂಟ್ ತಪ್ಪಿಸ್ಕೊಂಡು ಇನ್ನು ಮುಂದೆ ಅರವಿಂದನ ಜೊತೆಗೆ ಎಂಜಾಯ್ ಮಾಡೋಕೆ, ಅವತ್ತನ ಜೊತೆಗೆ ಖುಷಿಯಿಂದ ಇರ್ಬೇಕಂದ್ರೆ ನಾನು ಇವ್ರಿಂದ ಆದಷ್ಟು ದೂರ ಇರಬೇಕು. ಪಾಪ ಭಾಳ ಟೈರ್ಡ್ ಆಗಿದ್ದಂಗೆ ಅದಳ. ಹೋಲ್ಬಿಡು, ಮಕ್ಕಳು ಎಲ್ಲರೂ ಆರಾಮ ಮಕ್ಕಳು. ಏನೋ ಮರೆ ಅರವಿಂದ್, ಯಾಕ ಏನೋ ಒಳ್ಳೆ ಯಾವುದೋ ಲೋಕದಾಗ ಕಳ್ಕೊಂಬಿಟ್ಟಿಲ್ಲ, ಏನತ್ತ? ಬಂದ್ಯಾ ರಾಹುಲ್? ಅದು ಏನತ್ತಂದ್ರೆ ಏನು ಇಂಥ ಒಂದು ಕೆಲಸ ಮಾಡಿಲ್ಲ. ಅಲ್ಲ ನೀನು ಹಂಗೇನೇನು ನಿನ್ನ ಮನಸ್ಸಿನಾಗ ಯಾವುದೋ ಏನಿಲ್ಲ ಓದಿಲ್ಲ? ಛೇ ನನಗೆ ಯಾವುದಿಲ್ಲ. ಆದ್ರೆ ನಾನು ಏನು ವಿಚಾರ ಮಾಡಕತ್ತಿದ್ದೆ ಅಂದ್ರೆ, ಆಕಿ ಅಲ್ಲೇ ಮದುವೆಗಳ ಒಂದು ಮಗು ಬೇರೆ ಆಗೈತಿ. ತಾನೇ ಇಷ್ಟಪಟ್ಟು ಮಾಡ್ಕೊಳೋದು ಮದುವೆ, ಲವ್ ಮಾಡಿ ಮಾಡ್ಕೊಂಡಳ. ಅವಾಗ ನೋಡ್ದಿಲ್ಲ ನನ್ಗ ಎಲ್ಲ ಜೈಲ್ ಹಾಕಿ ಅವ್ರಿಬ್ರು ಎಲ್ಲ ಹೆಂಗೆ ಮಾಡಿದ್ರು. ಆದ್ರೆ ಇವತ್ತು ಆತ ಪಾಪರಾದ್ನಂತ ಹೇಳಿ ಇವತ್ತು ನಾನು ಒಂಚೂರು ಗಳಿಸೀನಿ ಅಂತೇಳಿ ಅವನ್ನ ತಿರಸ್ಕಾರ ಮಾಡಿ ವಾಪಸ್ ನನ್ನ ಅಂತೇಳಿ ಬರಕ ಇಷ್ಟೆಲ್ಲ ನಾಟಕ ಮಾಡಕತ್ತಾಳಲ್ಲ ಈಕಿ. ಏನು ಎಷ್ಟು ರೊಕ್ಕಕ್ಕೋ ಅಥವಾ ಇಷ್ಟು ಕೆಟ್ಟ ಬುದ್ಧಿಯೋ ದುರಾಸೆಯೋ ಈಕಿ ಏನಂತಾನೆ ಅರ್ಥ ಆಗೋಲ್ತು ನನಗೆ. ಅದಕ್ಕೆ ಅದನ್ನೇ ವಿಚಾರ ಮಾಡತ್ತಿದ್ದೆ, ಇಷ್ಟು ಹೆಂಗೆ ಹೆಣ್ಮಕ್ಳದು ಗಂಡ ಮಕ್ಕಳು ಸಂಸಾರ ಅಂತ ಒಂದ್ಸಲ ಮದುವೆ ಆದಮೇಲೆ ಜೀವನ ಕಟ್ಕೊಂಡು ತಂಪಾಟಿತಾಗಿರ್ತಾರೆ. ಅದೇನೇ ಬರಲಿ ಕಷ್ಟ ಸುಖ ಇನ್ನೊಂದು ಏನೇ ಬರಲಿ ಹೊಂದ್ಕೊಂಡು ಹೋಗ್ತಾರೆ. ಆದ್ರೆ ಈಕಿ ಇಂಥ ಒಂದು
ನಾನು ಅದಕ್ಕೆ ಅಂದ ನೀನು ಹಿಂಗೆ ಆಲೋಚನೆ ಮಾಡ್ಕೊಂತ ಮಕ್ಕೊಂಡಿದ್ದು ನೋಡಿ ಈಗ ಹೇಳಿರೋದು ನೋಡಿ ಏನಪ್ಪ ಏನೈತೆ ಮತ್ತೆ ಆಕಿ ಇದ್ರ ಕಳೆದು ಒಂದು ನಾನು ಅನ್ಕೊಂಡ್ಬಿಟ್ಟಿದ್ದೆ. ಆಕಿ ಇನ್ನು ಗೊತ್ತಾತಿಲ್ಲ ಆಕಿ ಎಷ್ಟು ಕೆಟ್ಟ ಬುದ್ಧಿ ಅಂತ. ಆ ದೇವ್ರ ನಿನ್ನಿಂದ ತಪ್ಪಿಸ್ದಂಗೆ ಆಗ್ಬಿಡು. ಆಕಿ ಬಿಟ್ಟಿದ್ದು ಒಳ್ಳೇದಾಯ್ತು. ಅದೇನ ಅಂತಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ ಹಂಗೆ ಆಕಿನ ನೀ ಮಾಡ್ಕೊಂಡಿದ್ರೆ ಹಿಂಗೆ ಉದ್ದಾರನೂ ಆಕಿದ್ದಿಲ್ಲ. ಆಕಿ ನಿನ್ ಕೂಟ ನೆಟ್ಟು ಬಳೆ ಮಾಡ್ತಿದ್ದಿಲ್ಲ. ಈಗ ಬಿಟ್ಟು ಆತನ ಬಿಟ್ಟು ಇನ್ನೊಬ್ಬತನ ಕೂಟ ಬೆನ್ ಹತ್ಕೊಳಕಂತ ಬರಕತ್ತಲ್ಲ ಹಂಗೆ ನಿನ್ ಬಿಟ್ಟು ಯಾವಾಗೋ ಹೋಗಿಲ್ಲ ಆಕಿ. ಚಲೋನಾಗೈತೆ ಸುಮ್ಮನಿರು. ಆದ್ರೆ ನನಗೆ ಯಾಕೋ ಆಕಿ ನಡವಳಿಕೆ ಹಿಂಗೆಲ್ಲ ನನಗೆ ಯಾಕೋ ಇಷ್ಟ ಆಗೋಲ್ತು. ಅಲ್ಲ ಮಾಡ್ಕೊಂಡು ಕೂಡ ನೆಟ್ಟ ನಿಯತ್ನಿಂದ ಜೀವನ ಮಾಡಬೇಕು. ಈಗ ನನ್ನ ಬೆನ್ನತ್ತಿ ನನಗೆ ಹಿಂಗೆ ಮಾಡಕತ್ತಲ್ಲ ಏನು ಮಾಡ್ಬೇಕು ಈಗ ಆಕಿಗೆ? ಇದಕ್ಕೆಲ್ಲ ಪರಿಯಕ್ಕನ ಸರಿಯಾಗಿ ಉತ್ತರ ಕೊಡ್ತಾಳ. ಪರಿಯಕ್ಕನ್ ಕೇಳಿದ್ರೆ ಹೆಂಗ? ಅಲ್ಲೋಡ ಅರವಿಂದ ನಿನ್ನಿಂದ ಪರಿಯಕ್ಕ ಬಂದು ಕುಂತ್ಬಿಟ್ಲು. ಹಾ ಹಾ ರಾಣಿ ಪರಿಯಕ್ಕ ಇದೇನಿ ನೀನ್ ಇಲ್ಲಿ ನನ್ನ ಬೆಡ್ ಮೇಲೆ? ಅಯ್ಯೋ ಯವ್ವ ನೆನೆಸಿದ ತಕ್ಷಣ ಬಂದ್ಬಿಡ್ತೀಯಲ್ಲ. ನಮ್ಮ ಪುಣ್ಯದ ಮುಂದೆ ಪುಣ್ಯನೇ ಇಲ್ಬಿಡು. ನಾ ಹೇಳಿಲ್ಲ ನೀವು ನೆನ್ಸಿದ ಬರ್ತೀನಿ ಅಂತೇಳಿ. ಯಾಕೋ ನೀವು ನನ್ನ ನೆನೆಸ್ಕೊಂಡ್ರಲ್ಲ, ಏನ್ ಕಾರಣ? ಪರಿಯಕ್ಕ ಅದನ್ನ ನಾ ಹೇಳ್ತೀನಿ. ಅದೇನಾತಂದ್ರ ಬೇಡ ಬೇಡ, ನನಗೆಲ್ಲ ಗೊತ್ತಾಗೈತೆ. ನೀವು ಎದಕ್ಕೆ ನೆನೆಸ್ಕೊಂಡ್ರ ಅಂತಾನು ಗೊತ್ತಾಗೈತೆ. ಇದಕ್ಕೆ ಏನು ಉಪಾಯ ಅಂತ ನಾನು ಕೇಳಬೇಕಾಗೈತೆ, ಹೌದಿಲ್ಲ? ಹ್ಞೂ ಅಕ್ಕ. ಈಗ ಈಕಿ ಹೆಂಗೆ ಈಕಿ ಬುದ್ಧಿ ಕಲಿಸ್ಬೇಕು? ಅಲ್ಲ ಇಂಥ ಕೆಟ್ಟ ಕೆಲಸ ಮಾಡ್ತಾಳಂದ್ರೆ ನನಗಂತೂ ಭಾಳ ಅಸಹ್ಯ ಅನ್ಸತೈತಿ. ಏನು ಮಾಡ್ಬೇಕಕ್ಕ ಇದಕ್ಕೆ? ನಾ ಹೇಳ್ದಷ್ಟೇ ಮಾಡು. ಅರ್ಥ ಆಯ್ತಾ ನಾ ಹೇಳಿದ್ದೆ? ಚಲೋ ಅರ್ಥ ಆತಕ್ಕ. ಆಯ್ತಾಯ್ತು. ಇನ್ನು ಆಟ ಆಡಿಸ್ತೀನಿ ನೋಡಕ್ಕಿನ ಹೆಂಗೆ ಆಡಿಸ್ತೀನಿ ಅಂತೇಳಿ. ರಾಣಿ ಪರಿಯಕ್ಕ ನಿನ್ ತಲಿ ನೋಡು. ಹಿಂಗೆ ಮಾಡಿದ್ರೆ ಆಯ್ತು ಆಕಿ ಚಲೋ ಆಯ್ತು. ಹಿಂಗೆ ಮಾಡ್ಬೇಕೀಗೆ. ಸರಿ, ನಾ ಹೋಗಲ್ಲ. ಈ ರಾಣಿ ಪರಿಯಕ್ಕ ಏನು ಮಸ್ತ್ ಐಡಿಯಾ ಕೊಟ್ಲು ಮರೆ. ಹಿಂಗೆ ಮಾಡ್ಬೇಕು ಅಂದ್ರೆ ಆಕಿ ಬುದ್ಧಿ ಕಲ್ಸಕ್ಕಾಗತ್ತೆ. ಮಕ್ಕೋರೋ ಮರೆಯ. ಏನಪ್ಪ ನೀನು ಮಕ್ಕಳಲ್ಲ ನನ್ನ ಮಕ್ಕಳಕ್ಕೆ ಬಿಡಂಗಿಲ್ಲ. ಮಕ್ಕ ಮತ್ತೆ ಮುಂಚೆನಾಗ ಜಿಗ್ಗಿ ಕೆಲಸ ಐತಿ. ಮತ್ತೆ ಆಮೇಲೆ ರಾಣಿ ಪರಿಯಕ್ಕ ಒಂದು ಕೆಲಸ ಒಪ್ಸಲ್ಲ. ಅದಕ್ಕೂ ನೀವು ಸ್ವಲ್ಪ ಪ್ರಿಪೇರ್ ಆಗ್ಬಿಟ್ಟು. ಆಗ್ಲಿ ಆಗ್ಲಿ. ಬಡ 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 ಎಲ್ಲ ಹೊರೆ ಮುಗಿಸ್ಕೊಂಡೆ ಜಲ್ದಿ ಹೋಗ್ಬೇಕು. ಅರವಿಂದ್ ಬರ್ತಾನ. ಅಲ್ಲಿ ಹೋಗಿ ಅರವಿಂದಾಗ ಮಸ್ಕ ಮಾಡ್ಬೇಕು. ಹೆಂಗಾರ ಮಾಡಿ ಕೆಲಸ ಮುಗಿಸ್ಕೊಂಡು ಆದಷ್ಟು ಆತನ ಹಿಂದಿಂದ ಸುತ್ತರಿಬೇಕು. ನಿನ್ನೆ ಮಾಡಿದ್ನಲ್ಲ ಹಂಗೆ ಅಕಸ್ಮಾತ್ ಬೀಳೋದು, ಹಂಗೆ ಮೈಕೈ ಅಲ್ಲೊಟ್ಟು ತಗಿಸ್ಕೊಂತ ಅಡ್ಡಾಡೋದು, ಒಟ್ಟು ಹೆಂಗಾರ ಮಾಡಿ ಆತನ ಬುಟ್ಟಿ ಹಾಕ್ಕೊಳ್ಬೇಕು. ಇವೊಂದು ದರಿದ್ರಗಳು ಇವ್ರು ಮಾಡೋದು ಕುಚ್ಚೋದು ಇವ್ ಮಾಡ್ಕೊಂಡು ಹೋಗೋದು ಸಾಕಾಗಿ ಹೋಗುತ್ತೆ. ಈಕಿನೂ ನಮ್ಮತ್ತೆ ಇನ್ನ ಹಂಗೆ ಬಿದ್ಕೊಂಡ. ಈಕಿ ಯಾಕೆ ನಮ್ಮತ್ತೆ ಅನ್ಬೇಕಿನ ಮೇಲೆ ನಮ್ಮತ್ತೆ ಅಲ್ಲಿಕ್ಕಿನ ಮೇಲೆ ಹೆಂಗೆ ಬಿದ್ಕೊಂಡ? ಏನು ಮಾಡ್ಬೇಕು? ಅರವಿಂದನ ಮದುವೆ ಆಗೋವರೆಗೂ ಇವೆಲ್ಲ ಸಂಬಂಧಗಳನ್ನ ಸ್ವಲ್ಪ ಕಟ್ಟಿಟ್ಕೊಳ್ಬೇಕಾಗತ್ತೆ. ಅತ್ತೀರ ಎದ್ದೇಳ್ರಿ. ಯಾಕವ ನಾನು ಯಾಕಿದ್ದಬೇಕು? ಹಂಗಲ್ರಿ ಅತ್ತೀರ, ಕೆಲಸ ಎಲ್ಲ ಮಾಡಕತ್ತಿದ್ನೆ. ಮತ್ತು ನೀವು ಎದ್ದು ಪಾಪನ ಕರ್ಕೋರಿ. ಮತ್ತು ಬಡ ಮುಗಿಸ್ಕೊಂಡು ಹೋಗಿದ್ವಿ ಫ್ಯಾಕ್ಟ್ರಿಗೆ. ಅದಕ್ಕೆ ನನ್ನ ಮಗ ಎದ್ದ. ನಾನು ಇಲ್ರಿ, ಅವರಿಬ್ರು ಇನ್ನೂ ಮಕ್ಕೊಂಡ್ರ. ಪಾಪುನ ಅಲ್ಲೇ ಕಾಟ್ ಮಕ್ಕೊಂಡೈತಿ. ನೀವು ಬೇಕಿದ್ರೆ ಅಲ್ಲೇ ಹೋಗಿ ಮಕ್ಕೋರಿ ಪಾಪುನ ಬಾಜುಕ್ಕೆ. ಮತ್ತೆ ಇಲ್ಲಿ ದಡಬಡ ಮಾಡ್ತೀನಿ, ಸೌಂಡ್ ಆಗುತ್ತೆ. ಆಮೇಲೆ ನಮ್ಗೆ ಹೋಗಕ್ಕೆ ಗೊತ್ತಾಗತ್ತೆ. ಅದಕ್ಕೆ ಮೀನಾ ಆಗ್ಲೇ ಎದ್ದೀಯಾ? ನಾನು ನಿನ್ನೆ ಭಾಳ ಒಂಥರ ಟೈರ್ಡ್ ಆಗಿದ್ದಿ, ಮಕ್ಕ ಸೊಪ್ಪು ಮಾಡ್ಕೊಂಡಿದ್ದಿ. ಇನ್ನೂ ಎದ್ದಾಳ್ತಾಳ ಇಲ್ಲ ಬಿಡು ಇವತ್ತು. ನಾನು ಒಬ್ಬ ತೋಲ ಅಂತ ಅನ್ಸಿತ್ತು. ಎದ್ಬಿಟ್ಟಿಯಲ್ಲ ಆಗ್ಲೇ? ಹ್ಞೂ ರೀ. ಬರ್ರಿ ಬಡ ಹೋಗೋಣ. ಲೇಟ್ ಮಾಡಿದಂಗೆಲ್ಲ ಮತ್ತು ನಮ್ಗೆ ಜಗ್ಗಿ ಕೆಲಸ ಆಗುತ್ತೆ ಮತ್ತು ವಜ್ಜಾಗತ್ತೆ. ಬರ್ರಿ ಹೋಗಂ ಬರ್ರಿ. ಅಲ್ಲ ಕೆಲಸ ಎಲ್ಲ ಆಗೈತೆ? ಹ್ಞೂ ರೀ, ಎಲ್ಲ ಕಸ ಎಲ್ಲ ಹೊಡೆದೀನಿ, ಜಳಕ ಮಾಡೀನಿ. ನೀವು ಒಬ್ರು ಬಡ ಜಳಕ ಮಾಡ್ಕೊಂಬರ್ರಿ. ಪಾಪು ಅತ್ತಿ ಇರ್ತಾರಲ್ಲ, ಜಲ್ದಿ ಬರ್ರಿ. ನಾಲ್ಕು ಕೊನೆಯಾಗ ಸಜ್ಜಕ್ಕೆ ಇರ್ತೀನಿ, ಬರ್ರಿ. ಸಂತೋಷ ಉಲ್ಲಾಸ ರಸಮಯ ಸಂತೋಷ. ಇಲ್ಲ ಇದು ನಿನ್ನೇಂತಿ ನಿನ್ನೆರ ಒಂಥರ ಇದ್ಲು, ಏನೋ ಹೋಗಕ್ಕವಲ್ಲ ಅಂತಿದ್ಲು, ಒಂಥರ ಮಕ್ಕ ಮಾಡ್ಕೊಂಡಿದ್ಲು. ಇವತ್ತು ನೋಡಿದ್ರೆ ಏನಿಲ್ಲ ಹಿಂಗೆ ಕೊಡ್ಕೊಂಡು ಹಾಳು ಹೊಡ್ಕೊಂತ ಹಾಳೆ ಎದ್ದು ಕೆಲಸ ಮುಗಿಸ್ಕೊಂಡು ಜಲ್ದಿ ಹೋಗಮ್ಮ ಅಂತ ಇಷ್ಟು ಅವಸರ ಮಾಡ್ಕೊಂಡು ಕರ್ಕೊಂಡು ಹೊಂಟಾಳ. ಏನಕ್ಕೆ ಬುದ್ಧಿನೇ ತಿಳಿವತ್ತಲ್ಲಪ್ಪ. ಇವ ನಿನ್ನೆ ಫಸ್ಟ್ನೇ ದಿವಸ ಆಕೆಗೆ ಬೇಸರಾಗಿತ್ತು. ಫಸ್ಟ್ನೇ ದಿವಸ ಸ್ವಲ್ಪ ಕಷ್ಟ ಆಗಿರ್ತೈತಿ. ಇವತ್ತು ಬಿಡುಗಡೆ ಇಲ್ಲ, ಮಾಡಬೇಕಲ್ಲ ಹೆಂಗಿದ್ರು ಅಂತೇಳಿ ಮಾಡೋದನ್ನ ಜಲ್ದಿ ಮುಗಿಸ್ಕೊಂಡು ಸ್ವಲ್ಪ ಆರಾಮಾಗತ್ತಲ್ಲ ಅಂತಂದು ಹೋಗ್ಬಿಡು. ಇದ್ದಿದ್ರೆ ಹೆಂಗೋ ಒಂದು ಅದ್ರಾಗ ಖುಷಿ ಪಡಕತ್ತಲ್ಲ, ಅದಕ್ಕೆ ನಾವು ಖುಷಿ ಪಡ್ಬೇಕು. ಅಡ್ಜಸ್ಟ್ ಆಗತ್ತ ಸಾಕು. ಆಲ್ ಬಿಡಪ್ಪ, ಹೆಂಗ ಒಂದು ಬಡ ಹೋಗ್ರಿ. ಮತ್ತೆ ಗೊತ್ತಾಗುತ್ತೆ ಮಾಡಕ್ಕೆ ನಿಮಗೆ. ಆದಷ್ಟು ಸ್ವಲ್ಪ ದಣವಾದ್ರೆ ಕುಂತ್ಕೋರಿ. ಪೂರ್ತಿ ಹಂಗೆ ಪುರ್ಸತ್ತಿಲ್ದಂಗೆ ಮಾಡಕ್ಕೆ ಹೋಗ್ಬಿಡ್ರಿ. ಮತ್ತು ನಾಳೆ ಆರಾಮಿಲ್ದಂಗೆ ಏನಾರ ಆದಿತ್ತು ಒಟ್ಟು ನಿಮ್ಗೆ ದಣವಾದ್ರೆ ಕುಂತ್ಕೊಂಡು ಸ್ವಲ್ಪ ಇದು ಮಾಡ್ಕೊಂಡು ಬರ್ರಿ. ಪಾಪು ಮಕ್ಕೊಂಡತ್ತಂತೆ ಅಲ್ಲೇ ಹೋಗಿ ಬೆಡ್ ಮಕ್ಕೋತೀನಿ. ನೀವು ಬಾಗ್ಲ ಮುಂದೆ ಮಾಡ್ಕೊಂಡು ಹೋಗ್ರಿ. ರೀ ಬರ್ರಿ ಹೋಗೋಣ, ಹೊತ್ತಾಗತ್ತೆ. ಹಾಂ ಬಂದೆ.